ಪೊಲೀಸರು ಮಣ್ಣು ತಿಂತವ್ರ ನಿಂದ ನಾಲ್ಗೆ ಅಥವಾ ದೇವ್ರ ಬಿಡಿದ ನಾಲ್ಗೆ ಅಥವಾ ಇನ್ವೆಸ್ಟಿಗೇಷನ್ ಮಾಡ್ತಾವ್ರ ರೀ? ಮೊದಲು ರಾತ್ರಿ ಫಸ್ಟ್ ನನ್ನ ಮಕ್ಕಳು ಅರೆಸ್ಟ್ ಮಾಡ್ರಿ. ಇವನಿಗೆ FIR ಮಾಡಿ ಈತನ ಜೈಲೊಳಗಡೆ ಹಾಕಿ 4 ಬಿಟ್ರೆ ಅದು ಯಾವ ದೇವ್ರು ಬಂದು ನೋವು ಕಮ್ಮಿ ಮಾಡ್ತಾ ನೋಡೋಣ. ಫಸ್ಟ್ ಮೊದಲು ಕೆರದಲ್ಲಿ ಹೊಡಿಬೇಕು. ಬರೇ ಇದಂತಲ್ಲ, ಏನು FIR ಅಂತಲ್ಲ. ಏನ್ ಅನ್ಕೊಂಡಿದ್ದಾರೆ ಇವರು? ಏನಾಗ್ತಿದೆ ಸಮಾಜ? ಈಗ ಇವ್ರು ಬಂದು ಆ ಮಗುಗೆ ಆ ಥರ ರೀತಿ ಮುತ್ತು ಕೊಟ್ರೆ ಅಥವಾ ಆ ರೀತಿ ಅಸಭ್ಯವಾಗಿ ನಡ್ಕೊಂಡ್ರೆ ಇವ್ರ ಮನೆ ಉದ್ಧಾರ ಆಗುತ್ತಾ? ಇವ್ರ ಮನೆ ಹಾಳಾಗೋಗುತ್ತ್ರಿ. ಎಲ್ರು ಮುಂದೆನೂ ಕೂಡ ನಿನ್ನ ಒಂದು ಹಾಕೋ ತೇವಲು ಅಂತ ಹೇಳೋದು ತಪ್ಪಿಲ್ಲ ಸರ್, ಕ್ಷಮಿಸಿ ನಾನು. ಅದನ್ನ ನೀವು ತಿಳಿಸ್ಕೊಂತ ಇದೆಯಲ್ಲ ಕೂರಿಸ್ಕೊಂಡು ತಂದೆ ತಾಯಿಗಳ ಮುಂದೆ ಜನರಿಗೆ ನಾನು ದೇವರು ಅಂತ ಬೇರೆ ತೋರಿಸ್ತಾ ಇದೆಯಲ್ಲ ನೀನು. ಪ್ರಿಯ ವೀಕ್ಷಕರೇ, ನೀವೆಲ್ಲ ನೋಡಿದಾಗೇನೆ ಇವಾಗ ಮಲ್ಲಿಕಾರ್ಜುನ್ ಮುತ್ಯ ಅಂತ ಏನು ಇದ್ದಾರೆ ಅವರ ವಿರುದ್ಧ ಪೋಸ್ಕೋ ಕೇಸ್ ಆಗಿರುವಂಥದ್ದು ಯಾವ ವಿಚಾರಕ್ಕೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರುತ್ತೆ. ಅದ್ರ ಬಗ್ಗೆನೇ ಸಂಪೂರ್ಣವಾದ ಮಾಹಿತಿನ ತಿಳ್ಕೊಳ್ಳೋಕ್ಕೆ ಅಡ್ವೊಕೇಟ್ ರೋಹಿತ್ ಹನುಮಪ್ಪರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ನೀವು ಕೂಡ ನೋಡಿದ್ರಿ ಅಂತ ಅನಿಸುತ್ತೆ. ಈಗ ಅನುಚಿತ ವರ್ತನೆ ಬಾಲಕಿಯ ಜೊತೆಗೆ ಅದಕ್ಕೆ ಪೋಸ್ಕೋ ಕೇಸ್ ಆಗಿರುವಂಥದ್ದು ಏನೆಲ್ಲ ಆಗುತ್ತೆ ಸರ್ ಇದರಲ್ಲಿ? ಅಂದರೆ ನಮ್ಮ ಮೂರ್ಖ ಜನ ಇದ್ದಾರಲ್ಲ, ನಮ್ಮ ಮೂರ್ಖ ಜನ ತಂದೆ ತಾಯಿ ಪೋಷಕರುಗಳು, ಅವ್ರ ಮೇಲೂ FIR ಆಗಬೇಕು ಅನ್ನೋದು ನನ್ನ ಆಗ್ರಹ. ಯಾಕೆಂದರೆ ಯಾರೋ ಒಬ್ಬ ಮೈ ಮೇಲೆ ದೇವ್ರು ಬರುವಂಥದ್ದು ಅಥವಾ ಮನುಷ್ಯನೇ ದೇವರಾಗುವಂಥದ್ದು ಈ ಪ್ರಪಂಚದಲ್ಲಿ ಇಲ್ಲ ರೀ. ಮನುಷ್ಯ ಯಾವತ್ತೂ ದೇವರಾಗಕ್ಕೆ ಸಾಧ್ಯವೇ ಇಲ್ಲ. ಆ ಒಂದು ಪ್ರಕರಣಕ್ಕೆ ಬಂದಾಗ, ಮುತ್ಯ ಅಂತನ ಪ್ರಕರಣಕ್ಕೆ ಬಂದಾಗ ಮಂಚದ ಮೇಲೆ ಕುಂತ್ಕೊಂಡು ಒಂದು ಅಪ್ರಾಪ್ತೆಯ ಮಗಳನ್ನು, ಹೆಣ್ಣುಮಗಳನ್ನು ತನ್ನ ತೊಡೆ ಮೇಲೆ ಕ್ಲೀನಾಗಿ ಮಲಗಿಸ್ಕೊಂಡು ನಕ್ಕೊಂಡು ಕೈ ಹಾಕ್ಕೊಂಡು ಅಸಭ್ಯವಾಗಿ ಏನೋ ತಿನ್ಕೊಂಡು ಅವಳಕ್ಕೆ ಇದು ಕತ್ತಿಗೆ ಮುತ್ಕೊಡ್ತಾ ಇದ್ದಾನೆ ಅಂತಂದರೆ ಅದು ಆಶೀರ್ವಾದ ಅಂತ ನಾವು ತೊಗೊಂಡ್ಬಿಟ್ರೆ, ಅದನ್ನು ನಾವು ಆ ರೀತಿ ತೊಗೊಂಡ್ಬಿಟ್ರೆ ಇನ್ನು ನಮ್ಮಂಥ ಮುರುಕರು ಯಾರೂ ಇಲ್ಲ. ಮೊದಲು ಕೆರದಲ್ಲಿ ಹೊಡಿಬೇಕು. ಬರೀ ಇದಂತಲ್ಲ, ಏನು FIR ಅಂತಲ್ಲ. ಏನು ಅಂದ್ಕೊಂಡಿದ್ದಾರೆ ಇವರು? ಏನಾಗ್ತಿದೆ ಸಮಾಜ? ಈಗ ಇವ್ನು ಬಂದು ಆ ಮಗುಗೆ ಆ ಥರ ರೀತಿ ಮುತ್ತು ಕೊಟ್ಟರೆ ಅಥವಾ ಆ ರೀತಿ ಅಸಭ್ಯವಾಗಿ ನಡ್ಕೊಂಡ್ರೆ ಇವ್ರ ಮನೆ ಉದ್ಧಾರ ಆಗುತ್ತಾ? ಇವ್ರ ಮನೆ ಹಾಳಾಗೋಗುತ್ತೆ ರೀ. ಏನಾಗ್ತಿದೆ ಇದು? ಇನ್ನೊಂದು, ಕಾನೂನಾತ್ಮಕವಾಗಿ ಇವತ್ತು ಮಕ್ಕಳ ಆಯೋಗ ತುಂಬ ಸ್ಟ್ರಾಂಗ್ ಆಗಿದೆ. ನನಗೆ ಬಹಳ ನಿರ್ದೇಶಕರ ಮೇಲೆ ಬಹಳ ದೊಡ್ಡ ಗೌರವ, ಒಳ್ಳೆಯ ಅಭಿಪ್ರಾಯವೂ ಕೂಡ ಇದೆ. ಸುಮೋಟೋ ಕೇಸ್ನ ಈಗಾಗಲೇ ತೊಗೊಂಡಿದ್ದಾರೆ ಅವರು. ಇವನಿಗೆ FIR ಮಾಡಿ ಈತನ ಜೈಲೊಳಗಡೆ ಹಾಕಿ 4 ಬಿಟ್ಟರೆ ಅದು ಯಾವ ದೇವರು ಬಂದು ಈ ನೋವು ಕಮ್ಮಿ ಮಾಡ್ತಾ ನೋಡೋಣ. ಫಸ್ಟು ಈ ಕಾಲದಲ್ಲಿ 2026 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಒಂದು ಕಡೆ ಬರ್ತಾ ಇದ್ದಾವೆ. ಪ್ರಪಂಚ ದಿಕ್ಕು ಎಲ್ಲೋ ಕಡೆ ಹೋಗ್ತಾ ಇದೆ. ಇನ್ನೂ ಇಂಥವ್ರು ಇದ್ದಾರಾ? ಇದು ನಂಬೋರು ಇದ್ದಾರಾ? ಇನ್ನು ಟೈಮ್ ಇಲ್ಲ. ಇದು ಏನಂತ ಹೇಳ್ತಾರಲ್ಲ, ಊಟ ಮಾಡೋಕ್ಕೆ ಟೈಮ್ ಇಲ್ಲ ಜನರಿಗೆ. ಆ ಒಂದು ಬಿಸಿ ಶೆಡ್ಯೂಲಲ್ಲಿ ಇದ್ದಾರೆ. ಇವನು ಯಾರೋ ದೇವರು ಬರುತ್ತಂತೆ ಇವನ ಮೈ ಮೇಲೆ, ಇವನು ಬಂದು ಆಶೀರ್ವಾದ ಮಾಡಿದ್ರೆ ಇವನಿಗೆ ಇದಾಗುತ್ತಂತೆ. ಏನ್ರಿ ಆಗ್ತಾಯಿದೆ ಇದು? ಆ ಭಾಗದಲ್ಲಿ ಅವ್ರನ್ನ ನಡೆದಾಡುವ ದೇವರು ಅಂತಲೇ ಕರೀತಾರೆ. ನಡೆದಾಡೋ ದೇವ್ರು ಅವ್ನು ನಡೆದಾಡೋ ದೇವ್ರ? ಆ ಮಕ್ಕದಲ್ಲಿ ಏನಾದರೂ ಇದೆಯಾ ಕಳೆ? ನಡೆದಾಡೋ ದೇವ್ರ ಅಲ್ಲ ರೀ. ನಾವು ಕರ್ನಾಟಕದಲ್ಲಿ ನಾವು ಹೇಳ್ತಾ ಇದ್ದಿದ್ದಂಥದ್ದು, ಇವತ್ತು ಕೂಡ ಹೇಳುವಂಥದ್ದು, ಶಿವಕುಮಾರ ಸ್ವಾಮಿಗಳು ಬಿಟ್ಟರೆ ಇನ್ಯಾರೂ ನಡೆದಾಡೋ ದೇವರಿಲ್ಲ. ಅವರು ಕೂಡ ಹೇಳೋರು ಸೇವೆಗೆ ಮಾತ್ರ ಆ ರೀತಿಯಾಗಿ ಅವ್ರು ಹೇಳಿದ್ದು. ಸೇವೆಗೆ ಮಾತ್ರ ನಾನು ಯಾವತ್ತೂ ನನ್ನ ಮೇಲೆ ದೇವ್ರು ಬರುತ್ತೆ, ನಾನು ದೇವ್ರಾಗ್ತೀನಿ ಅಂತ ಹೇಳಿದವರಲ್ಲ. ಅವ್ರು ಈಕ್ವಲಾಗಿ ನೀವು ತೊಗೊಂಡ್ಬರ್ತಾ ಇದ್ದೀರಾ. ಇದು ಯಾವುದೋ ಪಕ್ಕಾ ಪರೋಡಿ ರೀ ಇದು. ಆ ಗಿರಾಕಿ ನೋಡಿ, ಅದು ಪಕ್ಕಾ ಪರೋಡಿ ಗಿರಾಕಿ. ಇದು ಯಾವುದೋ ಒಂದು 20 ಸಲ ಎಲ್ಲ ಕಡೆ ಹೋಗಿ ಬಂದು ಬಾಂಬೆ ಗಿಂಬೆ ರೆಡ್ ಲೈಟ್ ರೋಡ್ ಗೀಡು ಎಲ್ಲ ತಿರ್ಕೊಂಬಂದಿರೋ ಥರ ಮಕ ಇದೆ ಅದು. ಅದನ್ನು ನೀವು ಮುತ್ತಿ ಅಂತ ಕರಿತಿದ್ದೀರಾ, ಅದನ್ನು ದೇವ್ರಿಗೆ ಹೋಲಿಸ್ತಾ ಇದ್ದೀರಾ. ಎಲ್ಲ ಸುಳ್ಳು. ಇದೆಲ್ಲ ಖಂಡಿತವಲ್ಲೂ ಅಸಹ್ಯ ಆಗುವಂಥ ವಿಚಾರ. ಕಾನೂನಾತ್ಮಕವಾಗಿ ಬಂದಾಗ ವಕೀಲನಾಗಿ ಹೇಳುವಂಥದ್ದು ಸೀರಿಯಸ್ ಅಲಿಗೇಷನ್ಸ್ ತೊಗೊಬೇಕು. ಯಾಕಂದರೆ ಸಾಮಾಜಿಕವಾಗಿ ಏನು ಒಂದು ಎಲ್ಲರೂ ಮುಂದೆನೂ ಕೂಡ ನಿನ್ನ ಒಂದು ಹಾಕೋ ತೇವಲು ಅಂತ ಹೇಳಿದ್ರು ತಪ್ಪಿಲ್ಲ ಸರ್, ಕ್ಷಮಿಸಿ ನನ್ನ. ಅದನ್ನು ನೀನು ತಿಳಿಸ್ಕೊತಾ ಇದೆಯಲ್ಲ ಕೂರಿಸ್ಕೊಂಡು ತಂದೆ ತಾಯಿಗಳ ಮುಂದೆ ಜನರಿಗೆ ನಾನು ದೇವರು ಅಂತ ಬೇರೆ ತೋರಿಸ್ತಾ ಇದೆಯಲ್ಲ ನೀನು. ನಾನು ದೇವ್ರು ಮಾಡ್ತಾರೆ ಇದು ಅಂತ ಹೇಳ್ತಿದ್ದೀಯಲ್ಲ, ಹಾಗಾದ್ರೆ ಏನು ಮಾಡಿಲ್ಲ? ದೇವ್ರು ಮಾಡಿರೋದು ಅದು ಆಶೀರ್ವಾದ? ನಿಂದಲ್ಲ ಮೂತಿ, ನಿಂದಲ್ಲ ಕೈ ಅಲ್ವಾ? ಅದಕ್ಕೆ ನಾವು ದೇವ್ರ ಮೇಲೆ FIR ಆಗ್ತಿಲ್ಲ, ನಿನ್ನ ಮೇಲೆ FIR ಹಾಕ್ಸ್ತಿರೋವಂಥದ್ದು. ಇದನ್ನು ಇವತ್ತು ನಾವು ಸರ್, ಈಗ ಹಳೆ ಕಾಲದಲ್ಲಿ ಇತ್ತು ಒಂದೇನೋ, ಪೂಜಾರಿಗೆ ದೇವ್ರು ಬಂದ್ಬಿಡೋದಂತೆ, ಯಾರ್ದೋ ಮನೆ ಹೆಣ್ಮಕ್ಳು ಕಳಿಸ್ಬಿಡ್ಬೋದು ಬಂದ್ಬಿಡೋದಂತೆ.
ಅವಾಗ ಆಗ ಮುಗ್ಧತೆ, ಮೂರ್ಖರು. ಈಗಲೂ ರೋಡಿಗೆ ಬಿಟ್ಟರೆ ಬೀಳ್ತಬೋದೆ ಆ ರೀತಿ. ಸೊ ಮೊದಲು ಇಂಥವ್ರನ್ನ ಪೊಲೀಸ್ ಎಚ್ಚರಿಕೊಂಡಿದ್ದಾರೆ. ಸದ್ಯ ಪೊಲೀಸರುಗಳು ಆಮೇಲೆ ಅವನ್ನ ಯಾದಗಿರಿಯಲ್ಲಿ ಅಥವಾ ಗುಲ್ಬರ್ಗದಲ್ಲಿ ಪೊಲೀಸರುಗಳು ಜೈಲೊಳಗಡೆ ಅವನು ದೇವ್ರು ಬಂತದ್ದು ಬೇಕಾಗಿಲ್ಲ, ನ್ಯಾಯಾಲಯದಲ್ಲಿ ಅವನಿಗೆ ದೇವ್ರು ಬರೋಲ್ಲ, ಎಲ್ಲವನ್ನು ಬಿಡಿಸಿ ಮೊದಲು ಇವನು ಆಚೆಗಡೆ ಬರ್ದಂಗೆ ಮಾಡಬೇಕು. ಫಸ್ಟು ಇಸ್ ಥ್ರೆಟ್ಟು, ನಡೆದಾಡೋ ದೇವರಲ್ಲ, ಥ್ರೆಟ್ಟು, ಆ ಭಾಗಕ್ಕೆ ಥ್ರೆಟ್ಟು. ಆದ್ರಿ ಆ ಮಕ್ಕ ಹಂಗೆ ಹೇಗೆ ಒಪ್ತೀರಿ ನೀವು ಆ ದೇವರು ಅಂತ? ಮಕ್ಕದಲ್ಲಿ ಏನಾದ್ರು ಇದೆಯಾ? ಅದು ಡೈಲಿ ಒಂದು 2 ಪ್ಯಾಕ್ ಸಿಗರೇಟ್ ಸೇದಂಗಿದೆ ಮಕ, ಅದು ಕುಡಿದು ಮಲ್ಕೊಂಡಂಗಿದೆ. ಏನು ಮಾಯಮಂತ್ರ ಮಾಡ್ತಾನೆ ಅವನು? ಕರ್ಮ ಒಂದು ರಿಟರ್ನ್. ಅವನು ಏನು ಜನರಿಗೆ ಈ ರೀತಿ ದೇವ್ರ ಹೆಸರಲ್ಲಿ ಮೋಸ ಮಾಡ್ತಿದ್ದಲ್ಲ, ಅದರ ರಿಟರ್ನ್ ಇದು. ಏನು ಅದರ ರಿಟರ್ನ್ನೇ ಈ ರೀತಿಯಾಗಿ ಸಿಗಾಕೊಂಡಿರೋದು. ಯಾವ ದೇವರು ಇಲ್ಲ ಸರ್. ಸರ್, ಈಗ ಅದೇ ಸುಮೋಟ ಕೇಸ್ ಹಾಕ್ಬಿಟ್ಟು ಪೋಸ್ಕೋ ಕೇಸ್ ಆಗಿರ್ಬೋದು, ಅವ್ರನ್ನ ಅರೆಸ್ಟ್ ಮಾಡುವಂಥ ಕೆಲಸಗಳು ಏನಾರು ಆಗುತ್ತಾ ಸರ್? ಆಗ್ಬೋದಾ ಕಾನೂನಲ್ಲಿ? ಇನ್ನೂ ಅರೆಸ್ಟ್ ಆಗಿಲ್ವಾ? ಅಲ್ಲ, ಐ ಡೋಂಟ್ ನೋ, ಅಪ್ಡೇಟ್ ನನಗೆ ಗೊತ್ತಿಲ್ಲ. ಮೊದಲು ಅರೆಸ್ಟ್ ಆಗಬೇಕು, ಏನು ಎಕ್ಸ್ಪ್ಲನೇಷನ್ ಕೇಳ್ತೀರಾ? ನಿಂದ ನಾಳೆಗೆ ಪೊಲೀಸರು ಮಣ್ಣು ತಿಂತವ್ರ? ನಿಂದ ನಾಳೆಗೆ ಅಥವಾ ದೇವ್ರು ಬಿಡಿದ ನಾಳೆಗೆ ಅಥವಾ ಇನ್ವೆಸ್ಟಿಗೇಷನ್ ಮಾಡ್ತಾವ್ರ? ರೀ, ಮೊದಲು ರಾತ್ರಿ ಫಸ್ಟ್ ನನ್ನ ಮಕ್ಕಳು ಅರೆಸ್ಟ್ ಮಾಡಿರಿ. ಏನು ಮಾಡ್ತಿದ್ದಾರೆ ಇವ್ರನ್ನ? ಫಸ್ಟು ಇವ್ರು ಮಾಡ್ತಿರೋವಂಥ ಕೆಲಸವೇ ತಪ್ಪು. ಅಂದರೆ ನೀನು ನನ್ನ ದೇವರು, ನಾನೆಲ್ಲರೂ ಹೇಳ್ತಿದ್ದೀನಿ, ನನ್ನ ಒಂದು ವಿಷಯನೇ ಸರಿಯಾಗಿದೆ, ನಾನು ದೇವರು, ನಾನು ಬ್ಯುಸಿ ಇದ್ದೀನಿ, ಬ್ಯುಸಿ ಶೆಡ್ಯೂಲ್ ದೇವರು, ಇದು ಶೆಡ್ಯೂಲ್ ಬ್ಯುಸಿ ದೇವರು. ಹೋಗಿ ಆ ದೇವ್ರು ಯಾರ ಮಂಚಿನ ಮೇಲೆ ಹೊತ್ತಲ್ಲ, ಹೋಗಿ ಯಾರ ಮನೆಗೆ ಹೋಗಿ ಮಂಚಿನ ಮೇಲೆ ಕುಂತ್ಕೊಳ್ಳಲ್ಲ ದೇವರು ಅಲ್ವಾ? ನಾವು ಭಗವಂತನ, ಆ ಸ್ವಾಮಿನ ನಾವು ಕೂರಿಸ್ಕೊಳ್ಳೋವಂಥದ್ದು ದೇವ್ರ ಮನೆಯಲ್ಲಿಯೋ, ನಮ್ಮ ಮನಸ್ಸಿನಲ್ಲೋ, ನಮ್ಮ ಇದರಲ್ಲೋ. ಈ ದೇವರು ಮಂಚಿನ ಮೇಲೆ ಹೊಂಟೋಯ್ತದಂತೆ, ಒಂದು ಹೆಣ್ಮಗುನ ಮೈ ಮೇಲೆ ಮಲಗಿಸ್ಕೊಂಡ್ಬಿಡ್ತದಂತೆ. ಪೊಲೀಸರು ರೀ, ಫಸ್ಟು ಹೇಳ್ತೀವಲ್ಲ, ಎಷ್ಟು ಇಸ್ಕೊಂಡ್ರೆ ದುಡ್ಡು ಕೇಳಬೇಕು ಅವ್ರಿಗೆ, ಇನ್ನೂ ಅರೆಸ್ಟ್ ಮಾಡಿಲ್ಲ ಅಂದರೆ. ಅಥವಾ ಇವರೇನಾದ್ರೂ ಪೊಲೀಸರುಗಳು ಅವ್ರ ಮನೆಗೆ ಕರ್ಕೊಂಬಂದು ದೇವ್ರು ಇದೆಯೋ ಚೆಕ್ ಮಾಡ್ಕೊಂಡು ಅರೆಸ್ಟ್ ಮಾಡ್ತಾರೆ. ಈ ವಿಡಿಯೋ ಮಾಡಬೇಕಂದಾಗ ದಯವಿಟ್ಟು ಅವ್ರಿಗೆ ಅರೆಸ್ಟ್ ಆಗಿಲ್ಲ ಅಂದರೆ ಅದಕ್ಕಿಂತ ಆಕ್ರೋಶ ಬೇರೆ ಏನೂ ಇಲ್ಲ ಸರ್. ಮೊದಲನೇದಾಗಿ ಫಸ್ಟು ಅವ್ರನ್ನ ಅರೆಸ್ಟ್ ಮಾಡಬೇಕು, ಮತ್ತು ಜನರು ಬದಲಾಗಬೇಕು ಸರ್. ಮೊದಲು ಅವ್ರು ಆಕ್ರೋಶ ತೋರಿಸ್ಬೇಕು. ಇವತ್ತು ಆ ಪುಟ್ಟ ಮಗು ತಂದೆ ತಾಯಿ ಮುಂದೆ, ಆ ಮಗುಗೇನು ಗೊತ್ತು? ಆ ಮಕ್ಕಳನ್ನು ರಕ್ಷಣೆ ಮಾಡುವಂಥ ಕೆಲಸ ನಮ್ಮದು. 8-10 ವರ್ಷದ ಮಗು ಸರ್. ಅವ್ನಿಗೆ ಏನ್ರಿ ಇದೆ? ಇದೇನು ಹೊಸ್ದನ್ಸುತ್ತಾ ಅವನಿಗೆ ಅಲ್ವಾ? ಸೊ ದಿಸ್ ಇಸ್ ಆಲ್ ವೆರಿ ಬ್ಯಾಡ್. ಅಂದರೆ 8-10 ವರ್ಷದ ಮಗುಗೆ ನಾನೇನು ಮಾಡ್ತೀನಿ, ನಮ್ಮ ಮಗು ಥರ ಮುದ್ದಾಡ್ಬಿಟ್ಟೆ ಅಂದರೆ ನಿನ್ನ ಅಪ್ರೋಚ್ ಸರಿ ಇಲ್ಲ. ತಂದೆ ತಾಯಿ ಕಂಪ್ಲೇಂಟ್ ಕೊಡೋವರೆಗೂ ನಾವು ತೊಗೊಳಕ್ಕಾಗಲ್ಲ ಅನ್ನೋಂಥದ್ದು ಅವಶ್ಯಕತೆಯೇ ಇಲ್ಲ ಇಲ್ಲಿ. ಯಾಕಂದರೆ ಮಕ್ಕಳ ಆಯೋಗ ತುಂಬ ಸ್ಟ್ರಾಂಗ್ ಆಗಿದೆ. ಆತ ಆ ಮನೆ ಒಳಗಡೆ ಹೋಗಿರುವಂಥ ರೀತಿ ಆಗಿರ್ಬೋದು, ಕುಂತಿರೋ ರೀತಿ ಆಗಿರ್ಬೋದು, ಎಲ್ಲವೂ ಕೂಡ ಕಣ್ಮುಂದೆ ಎದ್ದು ಕಾಣ್ತಾ ಇದ್ದಾವೆ. ದಟ್ ಈಸ್ ಇಂಟೆನ್ಷನ್ ಆ್ಯಂಡ್ ಈಸ್ ಮೋಟಿವ್. ಆತನ ಉದ್ದೇಶ ಬೇರೆಯಾಗೇ ಇದೆ ಅಂತ ಹೇಳಿ ಇನ್ವೆಸ್ಟಿಗೇಷನ್ ಆಗಬೇಕು. ಯಾರ್ಯಾರು ಈ ರೀತಿ ಯಾರ್ಯಾರು ಮನೆಗೆ ಹೋಗಿ ಈ ಥರ ಮಾಡಿದ್ದಾರೆ, ಯಾರನ್ನು ಇದು ಮಾಡ್ಕೊಂಡಿದ್ದಾರೆ, ಅದ್ರ ಬಗ್ಗೆ ಒಂದು ತನಿಖೆ ಆಗಬೇಕು. ಅದಾದ ನಂತರ ಆದಷ್ಟು ಬೇಗ ಕ್ರಮ ತೊಗೊಬೇಕಾಗುತ್ತೆ ಸರ್. ವೆರಿ 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 ಕ್ಲಿಯರ್ಲಿ ಹೇಳ್ತೀನಿ, ದೇವರು ಯಾರ ಮೈ ಮೇಲೂ ಬರಲ್ಲ. ಇನ್ನೊಂದು ಸರ್, ಈಗ ಈ ಥರ ಪೋಸ್ಕೋ ಕೇಸಲ್ಲಿ ಕೆಲವೊಂದು ಕಡೆ ಬೇಲು ಕೂಡ ಸಿಗಲ್ಲ ಅನ್ನೋ ಮಾತು ಕೂಡ ಇದೆ ಸರ್. ಯಾವ ರೀತಿ ಸರ್? ಖಂಡಿತವಾಗ್ಲೂ ಇವಾಗ ತಂದೆ ತಾಯಿಗಳು ಅವರು ಆ ಒಂದು ವರ್ತನೆ, ಆ ಒಂದು ಆತನ ಬಿಹೇವಿಯರು ಅದು ಕೆಟ್ಟದಾಗಿದೆ, ಅದು ಸರಿ ಇಲ್ಲ ಅಂತ ಅವರು ಅದನ್ನು ವಾದ ಮಾಡಿ, ಮೊದಲು ಆತ ಬಂದಿದ್ದೇ ಬೇರೆ ರೀತಿ ಮತ್ತು ಆ ಮಗುವನ್ನು ಬೇರೆ ರೀತಿ ಮಾಡಿದ ಕಂಪ್ಲೇಂಟ್ ಕೊಟ್ಟರೆ ಸ್ಟ್ರಾಂಗ್ ಕೇಸ್. ತಂದೆ ತಾಯಿಗಳು ವಿರೋಧವಾಗಿ ಹೋಗ್ಬಿಟ್ರೆ, ನಾವು ನೋಡ್ತಿರೋಂಥ ಸಾಮಾಜಿಕವಾಗಿ ನೋಡ್ತಾ ಇರೋಂಥ ಕಾಳಜಿಯನ್ನು ತಂದೆ ತಾಯಿಗಳು ಬೆಂಬಲಿಸಿಲ್ಲ ಅಂದಾಗ ಆತನ ಕೇಸ್ ಈಸಿ ಆಗುತ್ತೆ, ಪ್ರಕರಣ ಈಸಿ ಆಗುತ್ತೆ. ಸಾಮಾಜಿಕವಾಗಿ ಅವ್ರ ತಂದೆ ತಾಯಿಗೆ ಬರಬೇಕು. ಇವಾಗ ಹೇಗೆ ಬರುತ್ತೆ ಅನ್ಕೊತೀರಿ? ಆ ಕಡೆ ಜನ ಒಬ್ಬ ಅಪ್ರಾಪ್ತೆ ಮಗಳನ್ನು ತೊಡೆ ಮೇಲೆ ಮಲಗಿಸಿ ಮಂಚದ ಮೇಲೆ ಕೂರಿಸಿದ್ರು ಕೂಡ ತಂದೆ ತಾಯಿಗಳು ಅಲ್ಲಿ ಏನೂ ಮಾತಾಡಿಲ್ಲ ಅಂದಾಗ ಅವ್ರಿಗೆ ಈ ಮಟ್ಟದ ಧೈರ್ಯ ಅಲ್ಲಿ ಬರುತ್ತೆ. ಅದಕ್ಕೆ ಈ ಕಾನೂನುಗಳು ಸಾಮಾಜಿಕವಾಗಿ ಸುಮೋಟೋ ಅಂತ ಇರೋದು. ಅಂದರೆ ನೀವು ಪ್ರಕರಣಕ್ಕೆ ಕಂಪ್ಲೇಂಟ್ ಕೊಟ್ಟಿಲ್ಲ, ನಾನು ಅಧಿಕಾರಿ, ನಾನು ಇದ್ದೀನಿ, ನಿನಗೆ ಅರ್ಥ ಆಗಿರೋ ನನಗೆ ಅರ್ಥ ಆಗಿದೆ, ನಾನು ಮಾಡ್ತೀನಿ ಇರಪ್ಪ, ನಾನು ಕಾನೂನು ಇದೆ ನನಗೆ ಅಂತ ಹೇಳಿ ತೊಗೊಬೇಕಾಗುತ್ತೆ. ಆಮೇಲೆ ಆ ಮಗುನೂ ಕೂಡ ಮಾತಾಡಬೇಕಾಗುತ್ತೆ. ಮಗು ಕೂಡ ಹತ್ರನೂ ಕೌನ್ಸಿಲಿಂಗ್ ಇರ್ತವೆ, ಆ ರೀತಿಯಾದ ಒಂದಿರ್ತವೆ. ಮತ್ತು ಬರೀ ಇದೊಂದೇ ಮಗು ಅಂತ ಕೇಸ್ ಅಂತಲ್ಲ, ನಡೆದಾಡೋ ದೇವರು ಅಂತ ನೀವು ಕೊಟ್ಬಿಡಲ್ಲ ಟೈಟಲ್ಲೋ. ಇದಕ್ಕಿಂತ ಹಾಸ್ಯ ಪದ ಇನ್ನು ಯಾವುದೂ ಇಲ್ಲ. ಇನ್ನು ಈ ಜನರಿಂದ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ? ಈ ಮೂರ್ಖರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ?
ಅಲ್ವಾ? ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು? ಒಳ್ಳೆಯ ಸಮಾಜ, ಒಳ್ಳೆಯ ರೈಲ್ವೆ ಸ್ಟೇಷನ್ನು, ಒಳ್ಳೆಯ ವಿದ್ಯಾಭ್ಯಾಸ ಜಾಗ, ಯಾರೋ ಒಬ್ಬ ಶಾಲೆ ಕಟ್ಟಿಲ್ಲ, ನಾಳೆ ದಿನ ರಾಜಕೀಯ ವ್ಯಕ್ತಿ ಮೇಲೆ ದೇವ್ರು ಬರುತ್ತೆ, ಇದು ಹಿಂಗೆ ಇದ್ರೆ ಮಕ್ಕಳು ಉದ್ಧಾರ ಆಯ್ತಾರೆ, ಬಿಟ್ಬಿಡ್ತೀರಾ? ಜಾಸ್ತಿ ಕಲಿದೇ ಇರೋರು ಇರೋವಂತಹ ಅಂದರೆ ಕರ್ನಾಟಕದಲ್ಲಿ ಅತಿ ಹಿಂದುಳಿದಂಥ ಹಿಂದುಳಿದ ಅಂದರೆ ತಪ್ಪು ಜನರದಲ್ಲ, ಜನರನ್ನು ಅಲ್ಲೇ ಇಟ್ಟಿರುವಂಥ ಕೆಲಸವನ್ನು ಸಮಾಜ ಮಾಡ್ತಾ ಇದೆ. ಆದರೆ ಅಲ್ಲೂ ಕೂಡ ಅತಿಯಾದ ನ್ಯಾಯಾಧೀಶರು ಆ ಕಡೆ ಭಾಗದಿಂದ ಇದ್ದಾರೆ ಸರ್. ದೊಡ್ಡ ದೊಡ್ಡ KS ಆಫೀಸರ್, IAS ಆಫೀಸರ್ ಆ ಕಡೆ ಭಾಗದಿಂದ ಬರ್ತಾರೆ. ಅವರನ್ನು ಮಾತಾಡೋಕ್ಕೆ ಬಿಡಿ, ಅವ್ರನ್ನ ಕೆಲಸ ಮಾಡೋಕ್ಕೆ ಬಿಡಿ. ಇವತ್ತು ಯಾರೇ ಈ ವಿಡಿಯೋವನ್ನು ನೋಡ್ತಾ ಇರಲಿ ಆ ಕಡೆ ಭಾಗದವರು ಖಂಡಿತವಾಗ್ಲೂ ನನ್ನ ಬೆಂಬಲಿಸ್ತಾರೆ. ಹೌದು, ಇದು ತಪ್ಪಾಗಿದೆ ರೀ, ಏನು ರೀ ಇದು ಅಸಹ್ಯ ಇದು ಅಂತ. ನೋ, ನೆವರ್. ಇದು ತುಂಬಾ ಎಲ್ಲೋ ಅತಿರೇಕವಾಗಿ ನೆಕ್ಸ್ಟ್ ಬಿಟ್ಟರೆ ಇವ್ನು ಇನ್ನೇನೋ ಮಾಡಿಬಿಡ್ತಾನೆ. ಮೊದಲು ಹೊಡೆದು ಅದೇನೋ ಎಲ್ಲ ಬಿಚ್ಚಿ ಹೊಡೆದಾಕಬೇಕು ಫಸ್ಟು. ಪೊಲೀಸರು ಕಾನೂನು ತೊಗೊಂಬಂದು ಕಾನೂನಿಗೆ ಕ್ರಮ ತೊಗೊಳಕ್ಕೆ ಕೇಳಬೇಕು, ಮತ್ತು ಕೇಳಬೇಕು ಅವ್ರಿಗೆ, ಯಾವ ರೀತಿ ನೀವು ಇವರನ್ನು ಈ ರೀತಿ ಸಮಾಜದಲ್ಲಿ ಬಿಟ್ಟಿದ್ದೀರಿ, ಏನಾಗಿದೆ ಅನ್ನೋದನ್ನು ನೀವು ಕೇಳಬೇಕಾಗತ್ತೆ ಅನ್ನೋದು ನನ್ನ ಆಗ್ರಹ ಸರ್. ಸರ್, ಅದ್ರ ಜೊತೆಗೆ ಇನ್ನೊಂದು ಸರ್, ಈಗ ನಂಗೆ ಗೊತ್ತಿರೋ ಮಾಹಿತಿ ಪ್ರಕಾರ ತಂದೆ ತಾಯಿನೇ ವಿಡಿಯೋಗಳನ್ನ ಶೇರ್ ಮಾಡ್ಕೊಂಡಿರೋದು ಅಂತ. ತಂದೆ ತಾಯಿಗಳ ಉದ್ದೇಶ ಏನಿತ್ತು ಅನ್ನೋದು ನನಗೆ ಗೊತ್ತಿಲ್ಲ. ತಂದೆ ತಾಯಿಗಳ ಉದ್ದೇಶ ಸರ್, ಈಗ ನಡೆದಾಡುವ ದೇವರು ಆಗಿದೆ ಸಪೋರ್ಟ್ ಮಾಡಿ ಅನ್ನೋದು, ಅಥವಾ ನನ್ನ ಮಗಳಿಗೆ ಈ ರೀತಿ ಆಶೀರ್ವಾದ ಸಿಕ್ತು ಅನ್ನೋ ರೀತಿಯಲ್ಲಿ ಇತ್ತು ಸರ್. ಅಂದರೆ ಅದೇ ಈ ನಗು ಬಿಟ್ಟರೆ ನನ್ನ ಹತ್ರ ಉತ್ತರ ಬೇರೆ ಏನೂ ಇಲ್ಲ ಸರ್. ಯಾಕೆಂದರೆ ಸರ್, ಈಗ ಪೋಸ್ಕೋ ಕೇಸ್ ಆಯಿತು, ಅಥವಾ ಅಂದರೆ ಸ್ಟ್ರಾಂಗ್ ಕೇಸ್ ಆಗುವಂಥ ಚಾನ್ಸಸ್ಗಳು ಇದೆಯಾ ಅಥವಾ ಇಲ್ವಾ? ಅಂದರೆ ತಂದೆ ತಾಯಿ ಮೇಲೆ ಬಿರುತ್ತಾ ಸರ್ ಇದು? ಸರ್, ಇದು ಮಕ್ಕಳ ಬಗ್ಗೆ ನೋಡಿ, ಈಗ ನೀವು ಡೆಫಿನೇಷನ್ನ ಕೊಡಬೇಕು. ಇವಾಗ ಈ ಪ್ರಕರಣವಾಗಿ ನೀವು ಸಂಬಂಧಪಟ್ಟಂಗೆ ಆತನ ಒಂದು ನಡವಳಿಕೆ ಮತ್ತು ಆತನ ಬಿಹೇವಿಯರು ಮತ್ತು ಆತನ ಪಾಶ್ಚರ್, ಕುಂತಿರುವಂಥ ರೀತಿ ಮತ್ತು ಜಾಗ, ಸ್ಥಳ ಮತ್ತು ಮಗುವನ್ನು ಆ ರೀತಿ ಬಳಸ್ಕೊಂಡಿರೋವಂಥದ್ದು, ಇದು ಕಣ್ಣಾರೆ ಗೊತ್ತಾಗುತ್ತೆ ಆತನ ಉದ್ದೇಶ ಬೇರೆ ಇದೆ ಅಂತ. ಆ ಮಗುವಿನ ಮಾಲೀಕರು ಯಾರು? ತಂದೆ ತಾಯಿಗಳು. ಅವರು ಇಲ್ಲ ಮುತ್ಯ ಹಂಗೆಲ್ಲ ಏನೂ ಮಾಡಲಿಲ್ಲ, ನಮಗೆ ಅವನು ದೇವರು ಮುದ್ದು ಮಾಡಿಬಿಟ್ರು, ಅವರು ಇದು ಮಾಡಿಬಿಟ್ರು, ಮುದ್ದು ಮಾಡಿದ್ರು ಅಷ್ಟೇ, ಆ ರೀತಿ ಏನೂ ಆಗಿರಲಿಲ್ಲ ಅಂತ ಹೇಳಿದ್ರೆ ಅದು ಕೇಸು ಈಗ FIR ಆಗಿದೆ, ಬಟ್ ಮುಂದೆ ನಿಲ್ಲಲ್ಲ. ಇಲ್ಲ ಆ ಥರ ಏನೂ ಒಂದಿಲ್ಲ ಅಂತ ಪದಗಳು ಬರಲಿಲ್ಲ, ಅಂಥದ್ದೇನೂ ಬರಲಿಲ್ಲ, ಹಂಗೆ ಅಂತ ಹೇಳಿ. ಆದರೆ ಇದು ಯಾರಾದರೂ ಸಂಬಂಧಿಕರ ಮಕ್ಕಳು ಅಥವಾ ಅಕ್ಕಪಕ್ಕದ ಮನೆಯವರೋ ಅಥವಾ ಯಾರೋ ಒಬ್ಬರು ತುಂಬ ಕ್ಲೋಸ್ ಆಗಿರೋ ಅಂಥವ್ರು ಈ ರೀತಿಯಾಗಿ ಆ ಮಗುನ ಮುದ್ದಾಡಿದರೆ ಅವ್ರ ಮನೆಯವರು ಅವ್ರ ಮಕ್ಕಳು ಬಿಡಿ, ಆಯಿತು, ಆ ಒಂದು ಹುಟ್ಟಿದಾಗಿಂದನೂ ಆ ಮಗುನ ಎತ್ಕೊಂಡು ಓಡಾಡಿರ್ತಾರೇನೋ, ಓಕೆ. ಬಟ್ ಈ ಪ್ರಕರಣ ನೀವು ನೋಡಿದಾಗ ವಿಭಿನ್ನವಾಗಿ ಏನಕ್ಕೆ ಅಂದರೆ, ಒಬ್ಬ ಅವ್ರ ಮನೆಗೆ ವಿಸಿಟ್ ಮಾಡಿರ್ತಾನೆ, ನಾನು ದೇವರು ಅಂತ, ನಾನು ದೇವರು ಭಗವಂತ ನಾನು ಅಂತ. ಆತ ಯಾರೋ ಮನೆಯೊಳಗಡೆ ನುಗ್ಗಿ, ಅಂದರೆ ಅವ್ರ ಪರ್ಮಿಷನ್ ಸಮೇತನೇ ಹೋಗಿರ್ತಾನೆ, ಆ ಮಗುವನ್ನು, ಅಪ್ರಾಪ್ತಿಯ ಮಗುವನ್ನು ಆ ರೀತಿಯಾಗಿ ಮುಟ್ಟೋ ಹಾಗಿಲ್ಲ ಅನ್ನೋದೇ ಕಾನೂನು ಇರೋದು. ಯು ಕೆನಾಟ್ ಟಚ್. ಕನ್ಸೆಂಟ್ ಅವ್ರದ್ದಿತ್ತು, ಓಕೆ, ಏನು ಕನ್ಸೆಂಟ್ ಇತ್ತು, ಮತ್ತು ನಿನ್ನ ಬಿಹೇವಿಯರ್ ಇದೆಯಲ್ಲ, ಅಂದರೆ ಆ ಮಗುವಿನ ಚುಂಬನ ನೀನು ಮಾಡೋ ರೀತಿ ಇದೆಯಲ್ಲ, ಮತ್ತು ಮಾಡೋ ಜಾಗ ಇದೆಯಲ್ಲ, ಅದು ಒಪ್ಪದೇ ಇರುವಂಥದ್ದು. ಅದು ಯಾವ ದೇವರು ಕೂಡ ಆಶೀರ್ವಾದ ಆ ರೀತಿ ಮಾಡುತ್ತೆ ಅನ್ನೋದು ನಾನೆಲ್ಲೂ ಕಂಡಿಲ್ಲ. ಯೇಸು ಫಾದರ್ಗಳೇನೋ ಹಣೆಗೋ ಕೈಗೋ ಏನೋ ಮಾಡ್ತಾರಂತೆ, ಹಂಗಾರೆ ಇವ್ನು ಟಕ್ಕಂತ ಅಲ್ಗೊಂಟೋದ್ನೋ, ಇವನ ಮೈ ಮೇಲೆ ಎಲ್ಲ ಧರ್ಮದ ಭಗವಂತ ಬಂದ್ಬಿಡ್ತಾರೆ ಒಂದೇ ಸಲ, ಈಕ್ವಲ್ ಟ್ರಯಾಂಗಲ್ ಶೇಪು ಎಲ್ಲ ಬಂದ್ಬಿಡ್ತಾರೆ. ಈಜಿಪ್ಟವ್ರು ಬಂದ್ಬಿಡ್ತಾರೆ ನೆಕ್ಸ್ಟ್ ನಾಳೆ ಬೆಳಗ್ಗೆ. ಪೊಲೀಸ್ ಕರ್ಕೊಂಡೋಗಿ ಕರೆಕ್ಟಾಗಿ ತನಿಖೆ ಮಾಡಿದ್ರೆ ಸೌತ್ ಆಫ್ರಿಕಾ ದೇವರು ಬರ್ತದೆ ಇವನ ಮೈ ಮೇಲೆ. ಸೊ ಹಾಗಾಗಿ ಈ ಪ್ರಕರಣದವನ್ನು ಸರ್ಕಾರ, ಅಂದರೆ ಮುಂದಿನ ಕಾಳಜಿಗೆ, ದೇಶದ ಕಾಳಜಿಗೆ, ಮುಂದಿನ ಮಕ್ಕಳ ಭವಿಷ್ಯಕ್ಕೆ ಈ ರೀತಿಯಾಗಿ ತಪ್ಪುಗಳನ್ನು ಮಾಡಬಾರ್ದು. ಆದಮೇಲೆ ಈ ಥರ ಓಪನಾಗಿ ಈ ರೀತಿ ಮಕ್ಕಳುಗಳನ್ನು ಮುಟ್ಟಬಾರ್ದು ಅಥವಾ ಅವ್ರನ್ನ ಬಳಸ್ಕೊಬಾರ್ದು ಅನ್ನೋ ಒಂದು ಉದ್ದೇಶದಲ್ಲಿ ಸರ್ಕಾರ, ಈ ಮಕ್ಕಳ ಆಯೋಗ ಆಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಆ ರೀತಿ ಕೇಸನ್ನು ಫ್ರೇಮ್ ಮಾಡ್ಕೊಂಡು ಹೋಗಿ ಇದಕ್ಕೊಂದು ಒಳ್ಳೆ ತೀರ್ಮಾನ ಬಂದಾಗ, ನೆಕ್ಸ್ಟು ಇಂಥ ಉದ್ದೇಶ ಹೋದಾಗ, ಅಂದರೆ ನಾನೇ ದೇವರು, ನನಗೆ ಯಾರು ಕೇಳ್ತಾರೆ ಅಂತ ಮೈ ಮೇಲೆ ಹಾಕಂತಾನಲ್ಲ, ಅದೇ ಆ ಮೆಂಟಾಲಿಟಿ. ನನ್ನ ಯಾರು ಕೇಳ್ತಾರೆ, ನಾನು ಏನು ಮಾಡ್ತಾರೆ, ಇದೀವಿ ಕೇಳೋರು. ಕಾನೂನು ಇದೆ ದೇಶದಲ್ಲಿ, ಕಾನೂನು ಮೀರಿ ದೇವ್ರು ನಾನೇನಲ್ಲ, ನೀನು ಫಸ್ಟ್ ಆಫ್ ಆಲ್ ದೇವರೂ ಅಲ್ಲ, ನೀನು ಮನುಷ್ಯನೇ ಅಲ್ಲ. ನಾನು ಹೇಳ್ತಾ ಇದ್ದೀನಿ, ನೀನು ಮನುಷ್ಯನೇ ಅಲ್ಲ, ದೇವ್ರಿಗೋದೆ ಅಲ್ವಾ? ಯಾರಿಗೂ ಯಾವ ದೇವರು ಕೂಡ ಯಾರ ಮೇಲೆ ಬರೋಂಗಿದ್ರೆ
ಯಾಕ್ರಿ ಲಾಯರು, ಡಾಕ್ಟ್ರು, ಇಂಜಿನಿಯರು ಎಲ್ಲರೂ ತಪಾಸ್ ಮಾಡ್ಕೊಂಡು ದೇವರೇ ಬರ್ಸ್ಕೊಂಡ್ಬಿಡ್ತಿದ್ವಲ್ಲ. ಸೊ ದಿಸ್ ಇಸ್ ಆಲ್ ರಾಂಗ್. ಸಮಾಜದಲ್ಲಿ ನಾನು ಒಳ್ಳೆ ಮಾತಾಡಬೇಕು, ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಹೇಳಬೇಕು. ಆ ರೀತಿಯನ್ನು ನಾವು ಭಗವಂತನ ನೋಡ್ತೀವಿ. ನಾವು ಬೆಳಗ್ಗೆ ಬಂದರೆ ಕೈ ಮುಕ್ಕೊಂಡೇ ಬರೋವಂಥದ್ದೇ. ಇವರೆಲ್ಲ ಬರೋಂಗಿದ್ರೆ ಹಂಗಾದ್ರೆ ದೇವ್ರ ಫೋಟೋ ಯಾಕೆ ಅವನೇ ಹಾಕೊಂಬಿಡೋಣ, ಅವನೇ ಮಳೆ ಹೊಡೆದವನೇ ಕೂರಿಸ್ಕೊಂಡ್ಬಿಡ್ತಿದ್ವಿ. ಸೊ ಇದೆಲ್ಲ ಸುಳ್ಳು. ಫಸ್ಟು ಈ ರೀತಿ ಇರುವಂಥ ಮೆಂಟಾಲಿಟಿ ಇರುವಂಥ ಜನಕ್ಕೆ ನಾನು ಹೇಳ್ತಾ ಇರೋದು ಏನಂದರೆ, ಖಂಡಿತ ಇಲ್ಲ, ಯಾರು ಮೈ ಮೇಲೂ ದೇವ್ರುಗಳು ಬರಲ್ಲ. ಇವೆಲ್ಲವನ್ನೂ ನಿಲ್ಲಿಸಿ. ಈಗಾಗಲೇ ನಮ್ಮಲ್ಲಿ ಎಷ್ಟೋ ನಿದರ್ಶನಗಳಿದ್ದಾವೆ. ಎಷ್ಟೋ ನಂಬಿರುವಂಥ ಸ್ವಾಮೀಜಿಗಳಾಗಿರ್ಬೋದು, ಎಷ್ಟೋ ನಂಬಿರುವಂಥ ಪೂಜಾರಿಗಳು ಆಗಿರ್ಬೋದು, ಅಥವಾ ಏನೋ ಆಗಿರ್ಬೋದು, ನಮ್ಗೆ ಇತಿಹಾಸಗಳು ಇದ್ದಾವೆ. ಅವರ ಒಂದು ಔಚ್ಕೊಂಡು ಮಾಡೋವಂಥ ಕೆಲಸಗಳು, ಕೆಟ್ಟ ಕೆಲಸಗಳು ಎಲ್ಲವೂ ಕೂಡ ನಮಗೆ ಗೊತ್ತಾದಾಗ ನೋವಾಗಿದೆ. ಎಷ್ಟೋ ಜನ ಕಾಫಿ ಹಾಕ್ಕೊಂಡು ಮೋಸ ಮಾಡಿದ್ದಾರೆ. ಇದು ನೂರಾರು ದಿನ ನೋಡ್ತೀವಿ. ಅಂಥದ್ರಲ್ಲಿ ಇಂಥವ್ರೆಲ್ಲ ನಾವು ನಂಬಿ ಮನೆಯೊಳಗಡೆ ಸೇರಿಸ್ಕೊಳ್ಳೋವಂಥದ್ದು, ಅವ್ರು ಹೇಳ್ದಾಗೆಲ್ಲ ಎತ್ಕೊಟ್ಬಿಡೋವಂಥದ್ದು, ಚಿನ್ನ ಹೋಗ್ತೀನಿ ಅಂದ್ಬಿಟ್ಟು ಯಾರೋ ಮನೆಗೆ ಸೇರಿಸ್ಕೊಳ್ತೀವಿ. ಎಲ್ಲವೂ ಕೂಡ ನಿಲ್ಲಿಸೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಸರ್. ಓಕೆ ಸರ್, ಈ ಒಬ್ಬ ಅಡ್ವೊಕೇಟ್ ಆಗದೆ ಸಾಮಾಜಿಕ ಕಳಕಳಿಯಿಂದ ತಿಳಿಸ್ಕೊಟ್ರೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ನಮಸ್ಕಾರ ಸರ್.